ರಮಣರೇ ಹೇಳ್ತಾರೆ, ನಿಜವಾಗಿ ಆಗಬೇಕಾದದ್ದು ನಿಧಿಧ್ಯಾಸನ, ಅರ್ಥಾತ್ ನಿನ್ನ ಆಳಕ್ಕೆ ನೀನು ಇಳಿಬೇಕು, ಸಿಂಪಲಾಗಿ ಹೇಳೋದಿದ್ರೆ. ಹಾಗೆ ಆಳಕ್ಕೆ ಇಳಿಯಬೇಕಾದ್ರೆ ದಿನಕ್ಕೆ ಕನಿಷ್ಠ ಪಕ್ಷ ನಾನು ಹೇಳೋದು 24 ನಿಮಿಷ ಕೂರಬೇಕು ಅಂತ. 1 ಗಂಟೆಗೆ 1 ನಿಮಿಷದ ರೀತಿ 24 ಗಂಟೆನಲ್ಲಿ 1 ನಿಮಿಷ ತೆಗೆದಾಗ 24 ನಿಮಿಷನಾದರೂ ನೀವು ಧ್ಯಾನಕ್ಕೆ ಕೂರಬೇಕು. ಕೂತಾಗ ಏನಾಗುತ್ತೆ? ನಿಮ್ಮ ಮನಸ್ಸು ಉನ್ನತ ಭಾವಸ್ಥಿತಿಗೆ ಹೋಗ್ತದೆ. ಏನಾಗ್ತದೆ 24 ನಿಮಿಷ ಅಂತ ನಾನು ಯಾಕೆ ಹೇಳ್ತೀನಿ ಅಂದರೆ, ಕೆಲವರಿಗೆ 5 ನಿಮಿಷ 10 ನಿಮಿಷ ಧ್ಯಾನ ಅಂತ ಮಾಡ್ತಾರೆ. ನಿಮ್ಮ ಮನಸ್ಸು ಧ್ಯಾನಕ್ಕೆ ಪ್ರಿಪೇರ್ ಆಗಲಿಕ್ಕೆ 10 ನಿಮಿಷ ತಗೊಳ್ತದೆ, ನೀವು ಸರಿಯಾಗಿ ಅಬ್ಸರ್ವ್ ಮಾಡಿದರೆ. ಈಗ ನೀವು ಮಲಗಿದ ತಕ್ಷಣ ನಿದ್ದೆ ಬರಲ್ಲ, ಆ ಪೊಸಿಷನ್ಗೆ ಬರೋವರೆಗೂ ಒದ್ದಾಡ್ತಾ ಇರ್ತೀರಿ, ನಿದ್ದೆ ತನಗೆ ತಾನೇ ಬರ್ತದೆ, ನೀವೇನು ಮಾಡೋಕ್ಕೆ ಹೋಗಲ್ಲ. ಹಾಗೆ ಧ್ಯಾನ ಕೂಡ ನೀವು ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ಮೊದಲು ಸುಮ್ಮನೆ ಕೂರಿ, ಕಣ್ಣು ಮುಚ್ಚಿ ಕೂರಿ, ಏನನ್ನ ನಿಮ್ಮ ಹೃದಯ ಬಡಿತವನ್ನು, ನಿಮ್ಮ ಉಸಿರಾಟವನ್ನು, ಏನನ್ನು ಒಂದನ್ನು ಸುಮ್ಮನೆ ಗಮನಿಸ್ತಾ, ಕಾನ್ಸಂಟ್ರೇಟ್ ಕೂಡ ಮಾಡಬೇಡಿ, ಏಕಾಗ್ರತೆಯಿಂದ ಅಲ್ಲ, ಜಸ್ಟ್ ಅದನ್ನು ಅಬ್ಸರ್ವ್ ಮಾಡ್ತಾ ಕೂರಿ. ಹೃದಯ ಬಡಿತ ಅಥವಾ ನಿಮ್ಮ ಉಸಿರಾಟ ಎರಡರಲ್ಲಿ ಒಂದನ್ನು ಗಮನಿಸ್ತಾ ಕೂರಿ. ಗಮನಿಸ್ತಾ 10 ನಿಮಿಷದ ನಂತರ ನೀವು ಹೇಳಿದಾಗೆ ಆಲ್ಫಾ ಸ್ಟೇಟ್ ಅಥವಾ ತೀಟಾ ಸ್ಟೇಟ್ಗೆ ಹೋಗಿ ಮನಸ್ಸು ಅಲ್ಲಿ ಲೀನವಾಗ್ತದೆ. ಅರ್ಥಾತ್ ಧ್ಯಾನದ ಅವಸ್ಥೆಯನ್ನು ನೀವು ಹೊಂದಿರ್ತೀರಿ. ಯಾವಾಗ ಧ್ಯಾನದ ಅವಸ್ಥೆಯನ್ನು ಹೊಂದಿರ್ತೀರಿ, ಕನಿಷ್ಠ 24 ನಿಮಿಷ, ಅದಕ್ಕಿಂತ ಹೆಚ್ಚು ಮಾಡಿದಷ್ಟು ಒಳ್ಳೆಯದು. 24 ನಿಮಿಷದ ನಂತರ ಕಣ್ಣು ಬಿಡಿ, ನೀವು ಯಾವುದೋ ಹೊಸ ಪ್ರಪಂಚಕ್ಕೆ ನಾನು ಬಂದಿದ್ದೀನಿ ಅನ್ನುವಂಥ ಫೀಲ್ ಶುರು ಆಗ್ತದೆ. ಏನೇನೋ ಮಾತಾಡ್ತಾ ಇದ್ರಲ್ಲ, ಒಂದು 15 ದಿನ ಆದ ನಂತರ ಹೇಗೇಗೋ ಮಾತಾಡೋಕ್ಕೆ ಸಾಧ್ಯವೇ ಇಲ್ಲ. ನಿಮ್ಮ ಮನಸ್ಸೇ ಹೇಳ್ತದೆ ಶಾಂತವಾಗಿ ಮಾತಾಡು ಅಂತ. ನಿಮಗೇ ಗೊತ್ತಿಲ್ಲದೆ ನಿಮ್ಮ ಆ್ಯಟಿಟ್ಯೂಡಲ್ಲೇ ಸಾಕಷ್ಟು ಬದಲಾವಣೆಗಳು ಶುರು ಆಗೋಗ್ತದೆ. ಯಾವಾಗ ಪ್ರತಿನಿತ್ಯ 24 ನಿಮಿಷಗಳು ಸುಮ್ಮನೆ ಕೂರೋದನ್ನು ಅಭ್ಯಾಸ ಮಾಡಿದರೆ ಸಾಕು. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.